ಏನಾಗಿದೆ ಬಾರ ಚುಕ್ಕೆ ಅಣ್ಣ ನಿಮ್ ನೋಡಿದ್ರೆ ಖುಷಿ ಆಗ್ಬೇಕು. ಅಯ್ಯಯ್ಯೋ ಟೀಚರ್ ನಮ್ಮ ಟೀಚರ್ ಇವರೇ ಟೀಚರು ಶಾಲೆಗೆ ಯಾಕೆ ಹೋಗ್ಬೇಕು? ಅವರು ಟೀಚರು, ಅವ್ರದ್ದು ಇವತ್ತು ಕ್ಲಾಸ್ ಇಲ್ಲ ಬಿಟ್ಬಿಡ್ತೀನ. ನಾಳೆ ಬೆಳಗ್ಗೆ 10 ಗಂಟೆಗೆ ದೇವ್ರು ಇಲ್ಲಿ ಬರ್ತಾನೆ ಸರ್, ನೀವು 9 ಗಂಟೆಗೆ ಬಂದು ಕೂತಿರೋದು, ಹೋಗೋದೇ ಇಲ್ಲ ಕೂತ್ಬಿಡ್ತೀನಿ ಅಲ್ಲ. ಯಾಕೆ? ದೇವ್ರು ನೋಡಬೇಕು, ಗುರು ನೋಡಬೇಕು ಅನ್ನೋ ಆಸಕ್ತಿ ಬಂದರೆ ಬೈಕೆ ಬರಬೇಕು. ಬೈಕೆನೇ ಇಲ್ಲ ಮಕ್ಕಳಿಗೆ, ಸತ್ತ ಹಾಗೆ ಸೋತ ಹಾಗೆ. ಯಾಕೆ ಅಂತ ಗೊತ್ತಿಲ್ಲ, ನಂಗೆ ಗೊತ್ತು ಯಾಕೆ ಅಂತ. ಯಾಕೆ ಹೇಳಿ? ನೀವು ಹಾಗಿದ್ದೀರಿ, ಬೇಜಾರು ಮಾಡ್ಕೊಬೇಡಿ. ಒಂದು ಪೀರಿಯಡ್ ಆದಮೇಲೆ ಸರ್ ಈ ಕ್ಲಾಸಿಂದ ಆ ಕ್ಲಾಸ್ಗೆ ಹೋಗ್ತಾರಲ್ಲ ಇವರು, ಸುಮ್ಮನೆ ನೀವು ಒಂದು ವಿಡಿಯೋ ಮಾಡಿ ನೋಡ್ಬೇಕು. ನೀವು ಇವ್ರು ಹೋಗೋದು ನೋಡ್ಬಿಟ್ರೆ ತಾಯಿ ಮನ್ಗೋಗ್ಬಿಡಿ, ಯಾಕೋ ಹುಷಾರು ನನಗೆ ಕಾಣುತ್ತೆ ಅಂತ ನಾವೇ ನಿಮ್ಗೆ ಹೇಳ್ಬೇಕು ಮ್ಯಾನೇಜ್ಮೆಂಟ್ ಅವ್ರು. ಆಮೇಲೆ ಮಾತಾಡೋಣ. ಬಾಯ್, ಖುಷಿಯಾಗಿರ್ರಿ. ಹೆಂಗಿರ್ಬೇಕು? ಕ್ಲಾಸ್ ಒಳಗೆ ಬಂದ್ರೆ ಕಾವ್ಯ ರಸ ಪ್ರವಾಹ ಹರಿಬೇಕು, ಹೆಂಗ್ ಓಡಾಡ್ತಿರ್ಬೇಕು. ಕೆಲವರು ಅಟೆನ್ಷನ್ ಟೀಚರ್ಸು ಈ ಮ್ಯಾಥಮೆಟಿಕ್ಸ್ ಟೀಚರ್ ಮಜಾ, ಅವ್ರು ಹುಡುಗರು ನೋಡಲ್ಲ. ಅಯ್ಯೋ ಮಹಾದ್ವೇಷಿಗಳು ಹುಡುಗರು ಕಂಡ್ರೆ ಮ್ಯಾಥಮೆಟಿಕ್ಸ್ ಟೀಚರು. ಅವ್ರಿಗೊಂದು ಅಹಂಕಾರ, ಏನು ಹೇಳಿ, ನಾನು ಮ್ಯಾಥ್ಸ್ ಟೀಚರು ಅಂತ. ಯಾಕೆ? ಜಗತ್ತಿನಲ್ಲಿ ಯಾರಿಗೂ ಹೆಚ್ಚಿನ ಜನಕ್ಕೆ ಅರ್ಥ ಆಗದೆ ಇರೋದನ್ನ ಮಾಡೋನು ನಾನು ಒಬ್ಬನೇ ಅಂತ. ಆಯ್ತಾ? ಕನ್ನಡ ಏನು ಯಾವನ್ ಬೇಕಾದ್ರೆ ಕಲಿತಾನೆ, ಮ್ಯಾಥ್ಸ್ ಅವರು ಸೀದಾ ಬರ್ತಾರೆ. ಹುಡುಗರು ಈಗ ನೋಡಲ್ಲ, ಸೀದಾ ಬರ್ತಾರೆ. ಬೋರ್ಡು ಟೈ 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 ಟೈ, ಮತ್ತೆ ಡಸ್ಟ್ರು ಟೈ 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 ಟೈ, ಮತ್ತೆ ಟೈ 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 ಟೈ. ಬೆಲ್ಲಾಯ್ತು, ಅಣ್ಣ ಟೈ ಟೈ ಟೈ. ಹೌದು ಹೌದು, ನಾನು ಈ ವಿಷಯ ಎಲ್ಲಿ ಮಾತಾಡ್ತೀನಿ. ನಾವು ಯಾವುದೋ ದೇಶದ ಯಾವುದೋ ಜಮಾನದ ಯಾವುದೋ ಕಥೆನ ಹೇಳಕ್ಕಿಲ್ಲ. ನಾವೊಬ್ಬ ಕಥೆಗಾರ. ಬೇಜಾರು ಅನ್ನೋದ್ರಲ್ಲಿ ಬೇ ಬಿಟ್ರೆ ಜಾರು ಅನ್ನೋದು. ಸ್ವಲ್ಪ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ತಾರೆ. ಬರ್ತಿದ್ದಂಗೆ ಶುರು ಕೆಲವರು ಹೇಳ್ಸು ರನ್ನ ಗದಾ ಯುದ್ಧ, ಓ ತೆಗೆರೋ, ಹ್ಞೂ ಹ್ಞೂ. ಗದಾ ಯುದ್ಧ ಟೈಪಲ್ಲೇ ಮಾಡಬೇಕಾ? ಏನು ಗದೆ ಅಳ್ಳಾಡ್ಸ್ಬೇಕಾ? ಹಸಿರು ಕೇಳಿಸ್ಕೊಳ್ಳಿ ದಯವಿಟ್ಟು. 1 ನಿಮಿಷ 2 ನಿಮಿಷ ದಯವಿಟ್ಟು. ಇದಕ್ಕೆ ಐಸ್ ಬ್ರೇಕರ್ ಅಂತ ನಾವು ಟ್ರೈನರ್ಸ್ ಎಲ್ಲ ಐಸ್ ಬ್ರೇಕರ್ಸ್. ಐಸ್ ಅಂದರೆ ಚಳಿ, ಹಾಗೆ ಕೂತ್ಕೊಂಡು ಅದನ್ನು ಹೊಡಿಬೇಕು. ಹಿಂದಿನ ಕ್ಲಾಸಲ್ಲಿ ಏನೂ ಆಗಿರುತ್ತೆ. ಹಿಂದಿನ ಕ್ಲಾಸಲ್ಲಿ ಅವರು ಹಿಂದಿನ ಜನ್ಮದಲ್ಲೂ ಡ್ರಾಮಾ ಮೇಸ್ಟರ್ ಆಗಿದ್ರು, ಈ ಜನ್ಮದಲ್ಲಿ ಸೋಷಿಯಲ್ ಟೀಚರ್ ಆದರೂ ಡ್ರಾಮಾನೇ ಅವರು. ಮಹಾಪ್ರಚಂಡ ಪಾಠ ಏನು ಹೇಳಿ? ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧ. ನಳ್ಳಂಗೆ ಫುಲ್ ಮೂಡ್ ಬಂದ್ಬಿಟ್ಟಿದೆ. ಡ್ರಾಮಾ ಕತೆ ಬೇರೆ. 40 ನಿಮಿಷದಲ್ಲಿ ಅವನು ಹಿಂದಿಂದ ಹೇಳ್ಕೊಂಬಂದಿದ್ದ, ಇವತ್ತು ಬಾಂಬ್ ಹಾಕ್ಬೇಕು, ಈಗ ಬಾಂಬ್ ಹಾಕ್ಬೇಕು. ಏನು ಫುಲ್ ಪವರ್ಫುಲ್ ಆಗ್ಬಿಟ್ಟಿದಾರೆ ಅಣ್ಣ ಸೋಷಿಯಲ್ ಮ್ಯಾಟ್ರು. ಏನು ಕತೆ ಕಟ್ಟಿ ಹೇಳ್ತಾ ಇದ್ದಾನೆ. ಚಿಕ್ಕ ಮಕ್ಕಳು ಮುಡ್ಯಾವು, 7ನೇ ಕ್ಲಾಸ್ 8ನೇ ಕ್ಲಾಸು. ಅವಕ್ಕೆ ರಕ್ತ ಕಂಡ್ರೆ ಆಗಲ್ಲ, ಸಾವೇ ನೋಡಿಲ್ಲ. ಹೆದರಿಕೆ ಅಂದ್ರೆ ಹೆದರಿಕೆ, ದೆವ್ವ ಕಂಡ್ರು ಹೆದರಿಕೆ, ಮನುಷ್ಯನ ಕಂಡ್ರೆ ಮೊದಲು ಏನೂ ನೋಡಿಲ್ಲ ಅವು. ಇವನು ತಗೊಂಬಂದು ಅಮೆರಿಕದವರು ಅಷ್ಟು ಜೋರಾಗಿ ಹಾಕಿಲ್ಲ. ಇವನು ಹಿರೋಶಿಮಾ ಮೇಲೊಂದು, ನಾಗಸಾಕಿ 2 ಬಾಂಬ್ ಹಾಕಿ 1 ಲಕ್ಷ ಜನ ಸಾಯಿಸಿ, ಕಾಲಿಲ್ಲದ ದೇಹ, ತಲೆಯಿಲ್ಲದ ಮುಂಡವಿಲ್ಲದ ಮುಂಡ, ಆಯ್ತೆ ಲಕ್ಷಾಂತರ ಜನ ಸಾವು. ಹೆಂಡತಿಯಿಂದ ಗಂಡ, ಗಂಡದಿಂದ ಹೆಂಡತಿ, ಅಪ್ಪ ಅಮ್ಮ ಮಕ್ಕಳು, ಮಕ್ಕಳಿಂದಪ್ಪ, ಎಲ್ಲೆಲ್ಲೂ ರಕ್ತ, ಹಿಂಸೆ, ಯಾತನೆ. ಮಕ್ಕಳು ಗೋಳು ಹಿಂಗೂ ಹೊಟ್ಟೆ ಬೆಲ್ಲಾಯ್ತು. ಅಣ್ಣ ಹೋಗ್ಬಿಟ್ಟ, ಇವು ಇನ್ನೂ ಅಳ್ತಾ ಇವೆ. ನೆಕ್ಸ್ಟ್ ಅಣ್ಣ ಮ್ಯಾಥಮೆಟಿಕ್ಸು, ಅವನು ಇವೆಲ್ಲ ಸಂಬಂಧ ಇಲ್ಲ. ಮಕ್ಕಳ ಮನಸ್ಸು ಸದ್ದಾಗಿರೋದು 1 ಲಕ್ಷ ಜನ, ಇವೆಲ್ಲ ಅವ್ನಿಗೆ ಸಂಬಂಧ ಇಲ್ಲ. ಅವ್ನು ಸೀದಾ ಬಂದ ಕ್ವಾಡ್ರಾಟಿಕ್ ಈಕ್ವೇಷನ್. ಅವು ಎಲ್ಲಿ ಕ್ವಾಡ್ರಾಟಿಕ್, ಎಲ್ಲ ಎಕ್ಸೆಂಟ್ರಿಕ್. 1 ನಿಮಿಷ 2 ನಿಮಿಷ ಏನಾರು ಮಾಡಿ ಸಣ್ಣದು ಎಲ್ಲಿ ಕೂರಿಸಿ, ಸಣ್ಣ ಕೈ ಹಚ್ಚಿ ಕೂರಿಸಿ, ಜೋರು ನಗಿಸ್ರಿ, ಲಾಫಿಂಗ್ ಕ್ಲಬ್ ಏನೋ ಒಂದು ಮಾಡ್ರಿ. ನಮ್ಮ ಬೇಸ್ಟ್ ಒಬ್ರು ಇದ್ದಾರೆ,
ಫೇಲ್ ಆದವರು ಅವ್ರು ನೀವೆಲ್ಲ ಫೇಲ್ ಮಾಡಿಸಿರ್ತಿರಲ್ಲ, ಫೇಲ್ ಮಾಡ್ತಿಲ್ಲ, 30 ದಿವಸದಲ್ಲಿ ರೀ ಎಕ್ಸಾಮಲ್ಲಿ ಪಾಸ್ ಮಾಡಿಸ್ತಾರೆ. ಎಷ್ಟು ಪರ್ಸೆಂಟು? 100%. ಒಂದು ಫೇಲ್ ಇಲ್ಲ ಸರ್. 20 ವರ್ಷ ಆಯಿತು ಮೈಸೂರಿನಲ್ಲಿ ಒಬ್ಬ ಕೆಮಿಸ್ಟ್ರಿ PUC ಅವನಿಗೊಂದು ಭಾರತ ರತ್ನ ಕೊಡಬೇಕು, ಶಿಕ್ಷಣ ರತ್ನ ಕೊಡಿ ಅಂತ. ನಿಜ ತಮಾಷೆ ಮಾಡಿದ್ರು, ಐ ಆಮ್ ವೆರಿ ಸೀರಿಯಸ್. ಅಂಥ ಮೇಟ್ರು ಅವನು ಬಯಾಲಜಿ ಮಾಡ್ತಾನೆ, ಕೆಮಿಸ್ಟ್ರಿನೂ ಮಾಡ್ತಾನೆ, PUC. ಮನೆ ನಿಂತ್ಕೊಂಡ್ರೆ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, ಸ್ಟಾರ್ಟ್. ಓಂ ಅಂದರೆ ಆ ಮೂರು, ಹಾಗೆ ಕಣ್ಣು ಮುಚ್ಕೊಂಡಿರಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಹೊರಗೆ ಬಿಡಿ, ಕೂತ್ಕೊಳ್ಳಿ. 2 ನಿಮಿಷ ಹಾಗೆ ಇರಿ. 1 ನಿಮಿಷ, 1-2 ನಿಮಿಷ ಅಷ್ಟೇ ಕ್ಲೋಸ್. ಬಯಾಲಜಿ ಶುರು ಮಾಡ್ತಾರೆ. ಏನು ಅದ್ಭುತ! ಒಂದು ಸಣ್ಣ ಐಸ್ ಬ್ರೇಕರ್ ಮಾಡಿರಿ. ಹಿಂದಿನಿಂದ ಇಲ್ಲಿ ಕರ್ಕೊಂಬರೋದು ಮುಖ್ಯ ರೀ. ಮನೆಗೆ ಹೋಗ್ತಿದ್ದಂಗೆ ಗಂಡಸರು ಕಾಫಿ ಕೊಡು, ಅದು ಒಳ್ಳೆ ಕಾಫಿ ಕೊಡೋದು. ಹೆಂಗಿದೀಯಾ? ಎಂಟ್ರಿ ಆಗ್ಬೇಕಾದ್ರೆ ಹೆಂಗಿದೀಯಾ? ನೀ ಹೆಂಗಾರು ನಂಗೆ ಕಾಫಿ ಕೊಡು ಅಂದ್ರೆ ಒದಿತಾಳೆ. ಅದಕ್ಕೆ ಒದಿತಿರೋದು. ಇಲ್ಲಿ ಕೇರು, ಕನ್ಸರ್ನು, ಪ್ರೀತಿ, ವಿಶ್ವಾಸ ಎಲ್ಲ ಒಟ್ಟಾಯ್ತು. ಎಲ್ಲ ಯಾಕೊಟ್ಟೋಗಿದೆ. ಎಲ್ಲರೂ ನಾನೆಂಬುದು ಎದ್ದು ನಿಲೆ. ಮಗ ಕೇಳ್ತಾನೆ ದುರ್ಗದಲ್ಲಿ ಇನ್ನೊಂದು ಕೇಸು. ಮಗ ಕೇಳದಂತೆ 8ನೇ ಕ್ಲಾಸ್ ಹುಡುಗ, ನಾನೇ ನಿಂಗೆ ಹುಟ್ಸೊಂದಿದ್ದ ಅಂತ ನಂತ ಅಪ್ಪಂಗೆ ರಾಸ್ಕಲ್. ಆಮೇಲೆ ನಾನಂದೆ ಕೈ ಮುಗಿದ್ಬಿಟ್ಟು ಹೇಳಿ, ನೀನೇನು ಅರ್ಜಿ ಹಾಕಿರ್ಲಿಲ್ಲಪ್ಪ, ನಮ್ಮ ಮನೆ ಬರ ದಯವಿಟ್ಟು ನಮ್ಮದು ಬಿಟ್ಬಿಡು, ಹೋಲಿ ಕ್ಷಮಿಸ್ಬಿಡು ಅನ್ನಿ ಹಿಂದೆ. ಏನು ಮಾತ್ರಿ? ಏನು ಬೇಕಾದ್ರೆ ಮಾತಾಡ್ಬೋದಾ?